ಇದೆ ಗ್ಯಾಸ್ ಪರಿಸ್ಥಿತಿ. ಈ ಗ್ಯಾಸ್ ಬರದ ನಡುವೆ ಊಟ ನಿದ್ದೆಯನ್ನ ಬಿಟ್ಟು ಜನ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಸುಕಿನಲ್ಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಗ್ಯಾಸ್ ಅನ್ನ ಪಡೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ನಿಂತಿದ್ದಾರೆ. ನಗರದ ಗ್ಯಾಸ್ ಏಜೆನ್ಸಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಅದೆಲ್ಲ ಕೂಡ ಖಾಲಿ ಸಿಲಿಂಡರ್ಗಳೇ. ಖಾಲಿ ಸಿಲಿಂಡರ್ಗಳ ಮುಖಾಂತರವಾಗಿ ಜನರು ಈಗ ಬೆಳಗ್ಗೆಯಿಂದಲೇ, ಯಾಕಂದ್ರೆ ಇತ್ತೀಚೆಗೆ ಗ್ಯಾಸ್ ಅಭಾವ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಒದಗಿಸಿದೆ ಅಂತಂದ್ರೆ, ಜನರು ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕಂದ್ರೆ ಅಂತ ಪರಿಸ್ಥಿತಿ ಬಂದಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಜನರು ಬೆಳಗ್ಗೆ ನಿಂತರ ಬೇಗನೆ ಸಿಲಿಂಡರ್ ಪಡೆದುಕೊಂಡು ಹೋಗಬಹುದಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಂಡು ಹೋಗಬೇಕು. ಈಗ ಗ್ಯಾಸ್ ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂತದ್ದು. ಇದೆ ಗ್ಯಾಸ್ ಪರಿಸ್ಥಿತಿ. ಈ ಗ್ಯಾಸ್ ಬರದ ನಡುವೆ ಊಟ ನಿದ್ದೆಯನ್ನ ಬಿಟ್ಟು ಜನ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಸುಕಿನಲ್ಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಗ್ಯಾಸ್ ಅನ್ನ ಪಡೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ನಿಂತಿದ್ದಾರೆ. ನಗರದ ಗ್ಯಾಸ್ ಏಜೆನ್ಸಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಅದೆಲ್ಲ ಕೂಡ ಖಾಲಿ ಸಿಲಿಂಡರ್ಗಳೇ. ಖಾಲಿ ಸಿಲಿಂಡರ್ಗಳ ಮುಖಾಂತರವಾಗಿ ಜನರು ಈಗ ಬೆಳಗ್ಗೆಯಿಂದಲೇ, ಯಾಕಂದ್ರೆ ಇತ್ತೀಚೆಗೆ ಗ್ಯಾಸ್ ಅಭಾವ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಒದಗಿಸಿದೆ ಅಂತಂದ್ರೆ, ಜನರು ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕಂದ್ರೆ ಅಂತ ಪರಿಸ್ಥಿತಿ ಬಂದಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಜನರು ಬೆಳಗ್ಗೆ ನಿಂತರ ಬೇಗನೆ ಸಿಲಿಂಡರ್ ಪಡೆದುಕೊಂಡು ಹೋಗಬಹುದಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಂಡು ಹೋಗಬೇಕು. ಈಗ ಗ್ಯಾಸ್ ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂತದ್ದು. ಇದೆ ಗ್ಯಾಸ್ ಪರಿಸ್ಥಿತಿ. ಈ ಗ್ಯಾಸ್ ಬರದ ನಡುವೆ ಊಟ ನಿದ್ದೆಯನ್ನ ಬಿಟ್ಟು ಜನ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಸುಕಿನಲ್ಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಗ್ಯಾಸ್ ಅನ್ನ ಪಡೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ನಿಂತಿದ್ದಾರೆ. ನಗರದ ಗ್ಯಾಸ್ ಏಜೆನ್ಸಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಅದೆಲ್ಲ ಕೂಡ ಖಾಲಿ ಸಿಲಿಂಡರ್ಗಳೇ. ಖಾಲಿ ಸಿಲಿಂಡರ್ಗಳ ಮುಖಾಂತರವಾಗಿ ಜನರು ಈಗ ಬೆಳಗ್ಗೆಯಿಂದಲೇ, ಯಾಕಂದ್ರೆ ಇತ್ತೀಚೆಗೆ ಗ್ಯಾಸ್ ಅಭಾವ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಒದಗಿಸಿದೆ ಅಂತಂದ್ರೆ, ಜನರು ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕಂದ್ರೆ ಅಂತ ಪರಿಸ್ಥಿತಿ ಬಂದಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಜನರು ಬೆಳಗ್ಗೆ ನಿಂತರ ಬೇಗನೆ ಸಿಲಿಂಡರ್ ಪಡೆದುಕೊಂಡು ಹೋಗಬಹುದಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಂಡು ಹೋಗಬೇಕು. ಈಗ ಗ್ಯಾಸ್ ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂತದ್ದು.
ಇದೆ ಗ್ಯಾಸ್ ಪರಿಸ್ಥಿತಿ. ಈ ಗ್ಯಾಸ್ ಬರದ ನಡುವೆ ಊಟ ನಿದ್ದೆಯನ್ನ ಬಿಟ್ಟು ಜನ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಸುಕಿನಲ್ಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಗ್ಯಾಸ್ ಅನ್ನ ಪಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ನಿಂತಿದ್ದಾರೆ. ನಗರದ ಗ್ಯಾಸ್ ಏಜೆನ್ಸಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಅದೆಲ್ಲಾ ಕೂಡ ಖಾಲಿ ಸಿಲಿಂಡರ್ಗಳ ಮುಖಾಂತರವಾಗಿ ಜನರು ಈಗ ಬೆಳಗ್ಗೆಯಿಂದಲೇ, ಯಾಕಂದ್ರೆ ಇತ್ತೀಚೆಗೆ ಗ್ಯಾಸ್ ಅಭಾವ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಒದಗಿಸಿದೆ ಅಂತಂದ್ರೆ ಜನರು ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕಂದ್ರೆ ಅಂತಹ ಪರಿಸ್ಥಿತಿ ಬಂದಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಜನರು ಬೆಳಗ್ಗೆ ನಿಂತರೆ ಬೇಗನೆ ಸಿಲಿಂಡರ್ ಪಡ್ಕೊಂಡು ಹೋಗಬಹುದು ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಂಡು ಹೋಗಬೇಕು. ಈಗ ಗ್ಯಾಸ್ ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂತದ್ದು. ಇದೆ ಗ್ಯಾಸ್ ಪರಿಸ್ಥಿತಿ. ಈ ಗ್ಯಾಸ್ ಬರದ ನಡುವೆ ಊಟ ನಿದ್ದೆಯನ್ನ ಬಿಟ್ಟು ಜನ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡ್ಕೊಳ್ಳುವಂತಹ ಪರಿಸ್ಥಿತಿ. ಕ್ಷಣ ಕ್ಷಣಕ್ಕೂ ಕೂಡ ಈ ಗ್ಯಾಸ್ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಸುಕಿನಲ್ಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಗದಗದ ನರಗುಂದದಲ್ಲಿ ಮುಂಜಾನೆಯಿಂದಲೇ ಗ್ಯಾಸ್ ಅನ್ನ ಪಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಖಾಲಿ ಸಿಲಿಂಡರ್ ಅನ್ನ ಹಿಡಿದುಕೊಂಡು ಬಂದು ನಿಂತಿದ್ದಾರೆ. ನಗರದ ಗ್ಯಾಸ್ ಏಜೆನ್ಸಿಯ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತಿರುವಂತದ್ದು ಗಮನಿಸ್ತಾ ಇರಬಹುದು. ಅದೆಲ್ಲಾ ಕೂಡ ಖಾಲಿ ಸಿಲಿಂಡರ್ಗಳ ಮುಖಾಂತರವಾಗಿ ಜನರು ಈಗ ಬೆಳಗ್ಗೆಯಿಂದಲೇ, ಯಾಕಂದ್ರೆ ಇತ್ತೀಚೆಗೆ ಗ್ಯಾಸ್ ಅಭಾವ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಒದಗಿಸಿದೆ ಅಂತಂದ್ರೆ ಜನರು ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಅನ್ನ ಪಡಿಲೇಬೇಕು ಅನ್ನುವ ನಿಟ್ಟಿನಲ್ಲಿ, ಯಾಕಂದ್ರೆ ಅಂತಹ ಪರಿಸ್ಥಿತಿ ಬಂದಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಜನರು ಬೆಳಗ್ಗೆ ನಿಂತರೆ ಬೇಗನೆ ಸಿಲಿಂಡರ್ ಪಡ್ಕೊಂಡು ಹೋಗಬಹುದು ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 1.5 ಕಿಲೋಮೀಟರ್ ಈ ರೀತಿಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಂಡು ಹೋಗಬೇಕು. ಈಗ ಗ್ಯಾಸ್ ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಜನ ಈ ರೀತಿಯಾಗಿ ಸಾಲುಗಟ್ಟಿ ನಿಂತಿರುವಂತದ್ದು.